ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಆಹಾರ ಪದ್ಧತಿ, ಶುಗರ್ ಇರೋರ ಆಹಾರ ಪದ್ಧತಿಯಲ್ಲಿ 5ನೇ ದಿನದ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ರಿ, ಇವತ್ತು ಅಂದರೆ 5ನೇ ದಿನ ಅಂದರೆ ಶುಕ್ರವಾರದ ಅಡುಗೆಯನ್ನು ಮಾಡ್ತಾ ಇದ್ದೇನೆ ನಾನು ರೀ. ಇವತ್ತು ರಾಗಿ ಮುದ್ದೆ ಮತ್ತು ಈ ಸಲಾಡನ್ನು ನಾವು ದಿನಾನು ಬರೀ ಹೆರಚಿ ಹೋಳಿ ಮಾಡಿ ಕೊಡ್ತಿದ್ದಲ್ರಿ. ಅದೇ ಥರ ಅವ್ರಿಗೆ ಹೋಳಿದ್ದು ತಿಂದು ಬೇಜಾರಾಗ್ತದೆ ಅಂಥೇಳಿ ಇದನ್ನೆಲ್ಲ ಉಳ್ಕೊಂಡು ಸಲಾಡನ್ನು ಕೋಸಂಬರಿ ಟೈಪ್ ಮಾಡಾಕತ್ತೀನಿ ನೋಡ್ರಿ. ಇವತ್ತು ಮೊಸರು ಹಾಕಿ ಕೋಸಂಬರಿ ಟೈಪ್ ಮಾಡತ್ತೀನಿ. ಅಂದ್ರೆ ಅವ್ರಿಗೂ ಒಂಥರ ರುಚಿ ಬೇರೆ ಇರ್ತದೆ ರೀ. ಬರೀ ಹಾಗೆ ತಿನ್ನೋದಂದ್ರೆ ಜಾಸ್ತಿ ಇದು ಆಗಂಗಿಲ್ಲ ರೀ, ಇಷ್ಟಪಡಲ್ರಿ ಒಬ್ಬೊಬ್ಬರು. ಹೀಗಾಗಿ ಇವತ್ತಿನ ಈ ಕೋಸಂಬರಿನ ಮಾಡ್ತಾ ಇದ್ದೇನೆ ನೋಡ್ರಿ. ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ ರೀ. ಇವತ್ತಿನ ಆಹಾರ ಪದ್ಧತಿಯಲ್ಲಿ ರಾಗಿ ಮುದ್ದೆ ಮಾಡತ್ತೀನಿ ನೋಡ್ರಿ ನಾನು. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬರ್ತೀನಿ ನೋಡ್ರಿ. ಈಗ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಬಂದು ನೋಡ್ರಿ. ಸೌತೆಕಾಯಿ ರೀ, ಗಜರಿಕಾಯಿ, ಇದು ಸಣ್ಣದಾಗಿ ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡೇನಿ ರೀ. ಕೊತ್ತಂಬರಿ ಹಾಗೂ ಟೊಮೆಟೊ, ನೀವು ಬೇಕಂದ್ರೆ ಉಳ್ಳಾಗಡ್ಡಿನೂ ಹಾಕೋಬೋದು ರೀ. ನಾನು ಉಳ್ಳಾಗಡ್ಡಿ ಹಾಕಿಲ್ಲ ರೀ. ಈಗ ಇದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಇದನ್ನೆಲ್ಲ ನಾನು ಈ ಬೌಲಿಗೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ, ಎಲ್ಲವನ್ನು ಇದಕ್ಕೆ ಹಾಕೀನಿ ರೀ. ಈಗ ಉಪ್ಪು ಹಾಕ್ತೀನಿ ನೋಡ್ರಿ ಮೇಲೆ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಈಗ ಮೊಸರು ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಮೊಸರನ್ನು ಹಾಕ್ತೀನಿ ರೀ. ಈಗ ಇದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈ ಥರ ಸಲಾಡ್ ಮಾಡಿದ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಯಾಕಂದ್ರೆ ಬರೀ ಹಾಗೇನು ತಿಂದೂ ಇಷ್ಟ ಆಗಿರಂಗಿಲ್ಲ ರೀ. ಜಾಸ್ತಿ ದಿನ ಡೈಲಿ ಅದೇ ಥರ ಅಂದ್ರೆ ಹೋಗಲ್ರಿ. ಈ ಥರ ಮಾಡಿ ಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ಇದು ಕೋಸಂಬರಿನ ರೆಡಿ ಆಗ್ಯದ ನೋಡ್ರಿ. ಈಗ ನಾನು ಇವತ್ತಿನ ಅಡುಗೆ, ಶುಗರ್ ಇರೋರ ಅಡುಗೆ ಆಹಾರ ಪದ್ಧತಿನ ಏನೇನು ಅಡುಗೆ ಮಾಡೀನಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಈಗ ಇದು ರೆಡಿ ಆಗಿದೆ, ಕೋಸಂಬರಿ ಸಲಾಡ್ ರೆಡಿ ಆಯ್ತು ನೋಡ್ರಿ. ಈಗ ಅಡುಗೆ ತೋರಿಸ್ತೇನೆ ನೋಡ್ರಿ ಏನೇನು ಮಾಡೀನಿ ಅಂತ. ಈಗ ನೋಡ್ರಿ, ಇವತ್ತಿನ ಆಹಾರ ಪದ್ಧತಿನ ತೋರಿಸ್ತೇನೆ ರೀ. ನಾನು ಇವತ್ತು ರಾಗಿ ಮುದ್ದೆನ ಮಾಡ್ಕೊಂಡಿ ನೋಡ್ರಿ. ರಾಗಿ ಮುದ್ದೆ ಎಷ್ಟು ಸಾಫ್ಟ್ ಬಂದವ್ರಿ ನೋಡ್ರಿ. ಫುಲ್ ಮೆತ್ತಗೆ ನೋಡ್ರಿ, ಎಷ್ಟು ಭಾರಿ ಬಂದದ್ರಿ. ಮಸ್ತ್ ಅಂದ್ರೆ ಮಸ್ತ್ ಈಗ ನೋಡ್ರಿ. ರಾಗಿ ಮುದ್ದೆ ಮಾಡ್ಕೊಂಡೀನಿ ರೀ. ಹಾಗೂ ಇದು ಸಲಾಡನ್ನು ತೋರಿಸಿದ್ನಲ್ಲ ರೀ. ಈಗ ಸಲಾಡನ್ನು ಮಾಡಿದ್ದೀನಿ ರೀ. ಇದು ಶಾಮಿಕ್ಕಿ ಅನ್ನ ಮಾಡೀನಿ ರೀ. ಹಾಗೂ ಇದು ಏನದ ಸಾರು ರೀ, ಪಾಲಕ್ ಸೊಪ್ಪಿನ ಸಾರು ನೋಡ್ರಿ. ಈ ಪಾಲಕ್ ಸೊಪ್ಪಿನ ಸಾರು ಮಸ್ತ್ ನೋಡ್ರಿ ರಾಗಿ ಮುದ್ದೆ ಜೊತೆಗೆ. ಈ ಥರ ಪಾಲಕ್ ಸೊಪ್ಪಿನ ಸಾರು ಮಾಡೀನಿ ರೀ. ಹಾಗೂ ಹೀರೆಕಾಯಿ ಪಲ್ಯ ಮಾಡೀನಿ ರೀ. ಇದು ಕಾಳು ಪಲ್ಯ ರೀ, ಹುರುಳಿ ಪಲ್ಯ ನೋಡ್ರಿ. ಈ ಥರ ಅಡುಗೆನ ಮಾಡಿದ್ದೀನಿ ನೋಡ್ರಿ ಇವತ್ತು ನಾನು ಶುಗರ್ ಇರೋರಿಗೆ. ಈಗ ಇದನ್ನು ಒಂದು ತಾಟಿಗೆ ಹಚ್ತೀನಿ ನೋಡ್ರಿ. ಡೈಲಿ ಪ್ರಕಾರ ಅವರು ಮೊದಲಿಗೆ ಈ ಸಲಾಡನ್ನೇ ತಿನ್ಬೇಕು ನೋಡ್ರಿ. ಇವತ್ತು ಸಲಾಡನ್ನು ನಾನು ಡಿಫ್ರೆಂಟಾಗಿ ಮಾಡಿ ನೋಡ್ರಿ. ದಿನ ಬರೀ ಹಾಗೆ ತಿಂದು ಬೇಜಾರಾಗ್ತದೆ ಅಂಥೇಳಿ ಈ ಥರ ಎಲ್ಲ ಸಣ್ಣದಾಗಿ ಹೋಗಿ ಕಟ್ ಮಾಡಿಕೊಂಡು ಅದ್ರಾಗ ಮೊಸರು ಉಪ್ಪು ಹಾಕಿನ್ರಿ. ಈ ಥರ ಅಗದಿ ಟೇಸ್ಟಿ ಆಗ್ತದೆ ನೋಡ್ರಿ. ಮೊದಲಿಗೆ ಇದನ್ನೇ ತಿಂದು ಮುಗಿಸ್ಬೇಕು ನೋಡ್ರಿ ಸಲಾಡನ್ನು. ಈಗ ನಾನು ಇದು ಕಾಳು ಪಲ್ಯ ಹಚ್ತೀನಿ ನೋಡ್ರಿ. ಈ ಯಾವುದೇ ಅಡುಗೆ ಮಾಡೋದ್ರೂ ಕಾಳು ಪಲ್ಯ ಇರಲೇಬೇಕು ನೋಡ್ರಿ. ಕಾಳು ಪಲ್ಯದಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ ರೀ. ಹೀಗಾಗಿ ಇದು ಹುರುಳಿ ಕಾಳು ಪಲ್ಯ ನೋಡ್ರಿ. ಈಗ ನಾನು ಈ ಹೀರೆಕಾಯಿ ಪಲ್ಯನ ಹಚ್ತೀನಿ ನೋಡ್ರಿ. ಈ ಹೀರೆಕಾಯಿ ಪಲ್ಯದಲ್ಲಿ ವಿಟಮಿನ್ ಜಾಸ್ತಿ ಇರ್ತದೆ ರೀ. ಇವತ್ತು ನಾನು ಮೊಸರು ಬೇಕಂದ್ರೂ ಇಡ್ತೀನಿ ರೀ. ಸಲಾಡದಲ್ಲೇ ಹಾಕಿನ ಅಂತ ಹೇಳಿ ಇವತ್ತೇನು ನಾನು ಮೊಸರು ಇಟ್ಟಿಲ್ಲ ರೀ. ಆದರೂ ಒಂದು ಸ್ವಲ್ಪ ಹಚ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಮೊಸರನ್ನು ಹಚ್ತಾ ಇದ್ದೀನಿ. ಮೊಸರು ಇವೆಲ್ಲ ಸಲಾಡ ಇದು ತಿಂದು ಮುದ್ದೆನ ತಿಂದು ಲಾಸ್ಟಿಗೆ ಬೇಕಾದ್ರೆ ಇದನ್ನು ಸ್ಪೂನ್ದಲ್ಲಿ ಹಾಗೇನೂ ತಿನ್ಬೋದು ನೋಡ್ರಿ. ಮೊಸರು ಇರಲೇಬೇಕು ರೀ ಡೈಲಿ ರೀ. ಈಗ ನಾನು ಇದು ಹಚ್ತೀನಿ ನೋಡ್ರಿ, ರಾಗಿ ಮುದ್ದೆನ ಹಚ್ತೀನಿ ರೀ. ನೋಡ್ರಿ, ಸೂಪರಾಗಿ ರಾಗಿ ಮುದ್ದೆ ಬಂದವು ನೋಡ್ರಿ.
ರಾಗಿ ಮುದ್ದೆನ ಹಚ್ಚಿದ್ರೆ ಇಷ್ಟು ಸಾಫ್ಟ್ ಬಂದವ್ರು ನೋಡ್ರಿ, ಒತ್ತಿದ್ರೆ ಹೆಂಗೆ ಇದು ಆಗ್ಲತ್ತವ, ಮೆತ್ತಗಾಗ್ಯಾವ್ರಿ ನೋಡ್ರಿ. ಈಗ ಮುದ್ದೆನ ಹಚ್ಚಿದ್ದೀನಿ ರೀ. ಈಗ ಇದಕ್ಕೆ ಸಾರು ಇಡ್ತೀನಿ ನೋಡ್ರಿ. ಈ ಸಾರನ್ನು ಹಚ್ತೇವೆ ನೋಡ್ರಿ. ನೋಡ್ರಿ ಮಸ್ತ್ ಆಗ್ಯದ್ರಿ ಪಾಲಕ್ ಸಾರು ನೋಡ್ರಿ. ಇದು ಸಾರನ್ನು ಹಚ್ಚಿ ನೋಡ್ರಿ. ಈಗ ಇದು ಶಾವಿಗೆ ಅಕ್ಕಿ ಅನ್ನನ ಹಚ್ತೇವೆ ನೋಡ್ರಿ. ಈಗ ನೋಡ್ರಿ ಇದು ಶಾವಿಗೆ ಅಕ್ಕಿ ಅನ್ನನೂ ಮಾಡ್ಕೊಂಡು ನೋಡ್ರಿ. ಶಾವಿಗೆ ಅಕ್ಕಿ ಓದಲು ಇವು ಭಾರಿ ಚಲೋ ನೋಡ್ರಿ, ಶುಗರ್ ಇರೋರಿಗೆ ಆಹಾರ ನೋಡ್ರಿ. ಇವತ್ತಿನ ಆಹಾರ ಸೂಪರ್ ಅಂದ್ರೆ ಸೂಪರಾಗಿ ಮಾಡಿ ನೋಡ್ರಿ. ಆರೋಗ್ಯಕ್ಕೆ ಶಕ್ತಿ ಕೊಡುವಂಥ ರಾಗಿ ಮುದ್ದೆ ಮಾಡೀನಿ. ಪಾಲಕ್ ಸೊಪ್ಪಿನ ಸಾರು ರೀ. ಇದು ಸಲಾಡ್ ನೋಡ್ರಿ. ಇದರಲ್ಲಿ ಕ್ಯಾಲರಿನ ತುಂಬ ಕಮ್ಮಿ ಇರ್ತದೆ ರೀ. ಹೀಗಾಗಿ ಮೊದಲು ನಾವು ಈ ಸಲಾಡನ್ನೇ ತಿಂದು ಮುಗಿಸ್ಬೇಕು ನೋಡ್ರಿ. ಹಾಗೆ ಪ್ರೋಟೀನವಾದ ಹುರುಳಿಕಾಳು ಪಲ್ಯನೇ ಮಾಡ್ಕೊಂಡು ನೋಡ್ರಿ. ಹುರುಳಿಕಾಳು ಪಲ್ಯ ರೀ, ಹಾಗೂ ವಿಟಮಿನ್ ಆದ ಹೀರೆಕಾಯಿ ಪಲ್ಯ ನೋಡ್ರಿ. ಹಾಗೂ ನಮಗೆ ಕ್ಯಾಲ್ಶಿಯಮ್, ಈ ಮೊಸರಿನಲ್ಲಿ ಕ್ಯಾಲ್ಶಿಯಮ್ ತುಂಬ ಇರ್ತದೆ ರೀ. ನಮ್ಮ ಎಲುಬುಗಳಿಗೆ ತುಂಬ ಚಲೋ ನೋಡ್ರಿ. ಕ್ಯಾಲ್ಶಿಯಮ್ ಸಿಗ್ತದೆ ರೀ ಮೊಸರು ತಿಂದ್ರೆ. ಹೀಗಾಗಿ ಹಾಗೆ ಇದು ಶಾವಿಗೆ ಅಕ್ಕಿ ಅನ್ನನೇ ಮಾಡಿದೆ ನೋಡ್ರಿ. ಮೊದಲಿಗೆ ನೀವು ಸಲಾಡನ್ನು ತಿಂದು ಮುಗಿಸಿ ಈ ಥರ ಎಲ್ಲ ಕಾಯಿ ಪಲ್ಯನ ಇವನ್ನೆಲ್ಲ ತಿಂದು ಆಮೇಲೆ ರಾಗಿ ಮುದ್ದೆ ಈ ಸಾರಿನ ಜೊತೆಗೆ ಹಾಗೆ ಪಲ್ಯನ ಹಚ್ಕೊಂಡು ತಿನ್ಬೇಕು ನೋಡ್ರಿ. ಈ ಥರ ತಿಂದ್ರೆ ಶುಗರ್ ಇರೋರ ಆಹಾರ ಪದ್ಧತಿ, ಶುಗರ್ ಇರೋರಿಗೆ ಭಾರಿ ಚಲೋ ನೋಡ್ರಿ. ಈ ಥರ ಆಹಾರ ಮಾಡಿಕೊಟ್ರೆ ಅವ್ರ ಶುಗರ್ ಫುಲ್ ನಾರ್ಮಲ್ ಆಗಿರ್ತದೆ ರೀ. ಜಾಸ್ತಿ ಇದ್ದವ್ರಿಗೆ ಕಮ್ಮಿ ಆಗ್ತದೆ ರೀ. ಅವ್ರ ಆರೋಗ್ಯಕ್ಕೂ ಚಲೋ ನೋಡ್ರಿ. ಇವತ್ತಿನ ನನ್ನ ಈ ಶುಗರ್ ಇರೋರ ಆಹಾರ ಪದ್ಧತಿನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ ರೀ ಎಲ್ಲರಿಗೂ.